ನಮಸ್ತೆ ಸ್ನೇಹಿತರೆ, ನಾನು ವಿನಯ್ ಕುಮಾರ್ ವಿನಾಯಕ್ ಮಾತಾಡ್ತಾ ಇದ್ದೀನಿ. ಈಗ ನಾನು ನಿಮಗೆ ಡಿಶ್ ಆ್ಯಂಟೆನಾ ಅಥವಾ ಡಿಶ್ ಟಿವಿದು ಆ್ಯಂಟೆನಾ ಏನಿದೆ ಅದು ಬಿಚ್ಚೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ ನೋಡೋಣ. ಮೊದಲಿಗೆ ನೋಡಿ, ಡಿಶ್ ಆ್ಯಂಟೆನಾ ಈ ರೀತಿ ಇರುತ್ತೆ, ಈ ರೀತಿ ಫಿಕ್ಸ್ ಆಗಿರುತ್ತಲ್ಲ ಗೋಡೆಗೆ. ಇದರಲ್ಲಿ ಬರೋವಂಥದ್ದು ಇದೇನಿದೆ ಅಂದರೆ ಇದು LNB ಅಂತ ಹೇಳ್ತಾರೆ. ಈ LNB ಇಂದನೇ ಸಿಗ್ನಲ್ ಬರೋದು. ಇದ್ರ ಮೇಲೆ ಸಿಗ್ನಲ್ ರಿಫ್ಲೆಕ್ಟ್ ಆಗಿ ಇದು ಪ್ಲೇಟ್ ಮೇಲೆ ಹೋಗಿ ಇಲ್ಲಿಂದ ಅದು ಕೇಬಲ್ ಮೂಲಕ ಈ ಸಿಗ್ನಲ್ ಈ ಕಡೆಯಿಂದ ಆ ಕಡೆ ರಿಫ್ಲೆಕ್ಟ್ ಆಗಿ ತಿರುಗಿ ಇದರಲ್ಲಿ ಹೋಗಿ ಈ ಕೇಬಲ್ ಮೂಲಕ ಮನೆಗೆ ಏನು ಕನೆಕ್ಷನ್ ಕೊಟ್ಟಿರ್ತೀವಿ ಆ ಕನೆಕ್ಷನ್ಗೆ ಅದು ಹೋಗುತ್ತೆ. ಇದರಲ್ಲಿ 3 ಬೋಲ್ಟ್ ಇರುತ್ತೆ ಬಿಚ್ಚೋದಕ್ಕೆ. ನೋಡಿ, ಇಲ್ಲಿ ಬೋಲ್ಟ್ ನಂಬರ್ 1 ತಿರ್ಗಾ ಅಂದರೆ 3 ಪಾಯಿಂಟಲ್ಲಿ, ಈ ಕಡೆ 2 ಮತ್ತು ಇಲ್ಲಿ 3. ಈ ಮೂರನೇದು ಏನಿದೆ ಬಾಟಮ್ಮು, ಈ ಬಾಟಮಲ್ಲಿ 2 ಬೋಲ್ಟ್ ಇರುತ್ತೆ, ಮೇಲೆ ಒಂದು ಕೆಳಗಡೆ ಒಂದು. ಸೊ ಇದು ಬಿಚ್ಚಿದ್ರೆ ಇದಿಷ್ಟು ಗೋಡೆಯಿಂದ ಇದು ರಿಮೂವ್ ಆಗುತ್ತೆ. ಅದಾದಮೇಲೆ ಏನಿರುತ್ತೆ, ಇಲ್ಲಿ ಈ ಪ್ಲೇಟ್ ಏನಿರುತ್ತೆ, ಡಿಶ್ದು ಪ್ಲೇಟ್ ಏನಿರುತ್ತೆ, ಪ್ಲೇಟ್ಗೆ ಈ ರೀತಿ ಕ್ಲ್ಯಾಂಪ್ ಇರುತ್ತೆ. ಇಲ್ಲಿ ಈ ಪೈಪಿಂದ ಬಂದಿರೋಂಥದ್ದು ಬಾಟಮಲ್ಲಿ ಈ ಕ್ಲ್ಯಾಂಪ್ ಹತ್ರ ಇಲ್ಲಿ 2 ಬೋಲ್ಟ್ ಇರುತ್ತೆ, ಈ ಕಡೆ ತಿರುಗಿ ಈ ಕಡೆ. ಇದನ್ನಿಷ್ಟು ಬಿಚ್ಕೊಂಡ್ರೆ ಆಯಿತು. ಕೆಲವೊಬ್ರು 2 ಹಾಕಿರ್ತಾರೆ, ಕೆಲವೊಬ್ರು ಇಲ್ಲಿ 4 ಫಿಟ್ ಮಾಡಿರ್ತಾರೆ. ನೋಡಿ, ಇಲ್ಲಿ ನೋಡ್ಬೋದು, ಒಂದಿಲ್ಲ ಇಲ್ಲಿದೆ. ಸೊ 1 2 3 4 ಇರ್ಬೋದು, ಈ ಕಡೆ 4 ಈ ಕಡೆ 4, ಅಥವಾ 2 ಬಟ್ ಮೇಯ್ನಾಗಿ ಇದನ್ನು ಈ ಕಡೆ ಇದನ್ನು ಲೂಸ್ ಮಾಡಿ ಇದನ್ನು ಬಿಚ್ಕೊಂಡ್ರೆ ಈ ಪ್ಲೇಟು ಸಪ್ರೇಟ್ ಆಗುತ್ತೆ. ಇದು ಹೇಗೆ ಬಿಚ್ಚೋದು ಈಗ ಒಂದೊಂದೇ ತೋರಿಸ್ತೀನಿ, ನೋಡೋಣ. ಏನಿರುತ್ತೆ, ಈ ಬೋಲ್ಟ್ ಬಿಚ್ಚೋದಕ್ಕೆ ಸಾಮಾನ್ಯವಾಗಿ 10 ಸೈಜ್ ಸ್ಪಾನರ್ ಬೇಕಾಗತ್ತೆ. ನೋಡಿ, ಇದು 10 ಸೈಜ್ ಸ್ಪಾನರು ಇದು ಬೇಕಾಗತ್ತೆ. ಇದು ತುಂಬ ಲೆಂತ್ ಇರುತ್ತೆ ಆ್ಯಕ್ಚುಲಿ, ಬಿಚ್ತಾ ಹೋಗ್ಬೇಕು ಮ್ಯಾನ್ಯಲಾಗಿ ಬಿಚ್ಚೋದು ಕೈಯಲ್ಲಿ ಅಂತ ಹೇಳಿದ್ರೆ. ತುಂಬ ಲೆಂತ್ ಇರೋಂಥ ಬೋಲ್ಟ್ ಇದು. ಇದರಲ್ಲಿ ಒಂದು ವಾಷರ್ ಕೂಡ ಹಾಕಿ ಗ್ರಿಪ್ಗೆ ಕೂರಿಸಿರ್ತಾರೆ. ಇದು ಆಲ್ಮೋಸ್ಟ್ ತುಂಬ ಬಿಚ್ಚಿದ್ದೀನಿ. ಎಷ್ಟು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕಾಣುತ್ತೆ ತಮಗೆ ಕ್ಲೀನಾಗಿ. ಬಟ್ ಇನ್ನೂ ಕೂಡ ಇದು ಓಪನ್ ಆಗಿಲ್ಲ, ಇನ್ನೂ ಕೂಡ ಸುಮಾರು ಬಿಚ್ಚಬೇಕಾಗತ್ತೆ. ಇದು ಸುಮಾರು ಬಿಚ್ಚಿದ್ರೆ ಮಾತ್ರ ಇದು ಓಪನ್ ಆಗೋಂಥದ್ದು. ನೋಡಿ, ಇದು ತುಂಬ ಉದ್ದ ಇದೆ. ಇಷ್ಟು ಬಿಚ್ಚಿದ್ರೂ ಕೂಡ ಇನ್ನೂ ಕೈಯಲ್ಲಿ ತಿರುಗಲ್ಲ, ಇದು ತಿರುಗ್ತಾ ಇಲ್ಲ.
ನೋಡಿ ಈಗ ತಿರುಗ್ತಾ ಇದೆ. ಎಷ್ಟು ಉದ್ದ ಇದೆ ಅಂತ ತೆಗೆದು ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಉದ್ದ ಇದೆ ಇದು ಅಂತೇಳಿ. 3 ಬೆಟ್ಟು 4 ಬೆಟ್ಟು ಈಗ ಇಟ್ಕೊಂಡ್ರೆ 3 ಬೆಟ್ಟಷ್ಟು ಹಿಡಿಯುತ್ತೆ ಇದು. 3 ಬೆಟ್ಟಿಗಿನ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ, ಅಷ್ಟು ಉದ್ದ ಲೆಂತ್ ಇರುತ್ತೆ ಇದು. ಪವರ್ ಟೂಲ್ ಯೂಸ್ ಮಾಡಿದ್ರೆ ಜಲ್ದಿ ತೆಗಿಬೋದು, ಬಟ್ ಕೈಯಲ್ಲಿ ಮ್ಯಾನ್ಯಲಾಗಿ ಮಾಡೋರು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಿಂಗೆ ನಿಧಾನಕ್ಕೆ. ಈ ಮೇಲ್ಗಡೆದು 2 ಬೋಲ್ಟ್ ಏನಿದೆ, ಈ 2 ಬೋಲ್ಟ್ ತೆಗೆದ್ಮೇಲೆ ಈ ಬಾಟಮ್ ಏನು ಹೇಳ್ತಾ ಇದ್ನಲ್ಲ, ಸೊ ಇದು ಇಲ್ಲಿ ನೋಡಿ, ಇಲ್ಲೊಂದು ಗ್ರಿಪ್ ಇರುತ್ತೆ ಇದಕ್ಕೆ. ಇದು ಈ ಪೈಪ್ನ ಹಿಡ್ಕೊಂಡಿರೋಂಥ ಬೋಲ್ಟ್ ಇಲ್ಲಿರೋದು. ಅದಲ್ದಿರ ಮೇಲೆ ಇದು ಗೋಡೆಗೆ ಹಿಡ್ಕೊಂಡಿರೋಂಥ 2 ಬೋಲ್ಟು. ಇದನ್ನು ಮೇಲೆ ತೆಗೆದಾದ ನಂತರ ನೋಡಿ ಹಿಂಗೆ ಇದನ್ನು ಕೆಳಗಡೆ ಬಿಟ್ಟರೆ ಇದು ಹಿಂಗೆ ಬಾಟಮ್ ಬರುತ್ತೆ ಡಿಶ್ ಹೀಗೆ. ಇದನ್ನು ಇವಾಗ ಆರಾಮಾಗಿ ತಕ್ಕೋಬೋದು. ಈಗ ಇದೇನಿದೆ ಬಾಟಮ್ದು ಬೋಲ್ಟ್ ಬಿಸ್ತಾ ಇದ್ದೀನಿ. ಇದು ಫಿಟ್ ಮಾಡುವಾಗಲೇ ಸ್ವಲ್ಪ ಲೂಸಾಗಿ ಫಿಟ್ ಮಾಡಿದ್ದಾರೆ, ಅಂದರೆ ಫುಲ್ ಡೆಪ್ತಾಗಿ ಹೋಗಿಲ್ಲ. ಸೊ ಅದಕ್ಕೆ ಈಸಿಯಾಗಿ ತಿರುಗತ್ತೆ. ಬಿಚ್ಚುವಾಗ ಹುಷಾರಾಗಿ ತೆಗಿಬೇಕು. ಯಾಕಂತ ಹೇಳಿದ್ರೆ ಕೈ ನಾನು ತೋರಿಸಿದ್ನಲ್ಲ ಹೇಗೆ ಉಜ್ಕೊಂಡಿತ್ತು ಅಂತ, ಸೊ ಆ ಥರ ತರ್ಚ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ. ನೋಡಿ, ಇದು ರಿಂಗ್ ಸ್ಪಾನರ್ ಯೂಸ್ ಮಾಡಿದ್ರೆ ಸ್ವಲ್ಪ ಈಸಿ. ಈ ಥರ ಸ್ಪಾನರ್ ಯೂಸ್ ಮಾಡಿದ್ರೆ ಸ್ವಲ್ಪ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ರಿಂಗ್ ಇದ್ದರೆ ಕ್ಲೀನಾಗಿ ತೆಗಿಬೋದು. ನೋಡಿ, ಈ ಥರ ಇದು ರಿಂಗ್ ಸ್ಪಾನರ್ ಇದ್ದರೆ ತೆಗಿಯೋದಕ್ಕೆ ಈಸಿ. ಈ ಥರ ಸ್ಪಾನರಲ್ಲಿ ಸ್ವಲ್ಪ ಕಷ್ಟ, ಸ್ಲಿಪ್ ಆಗ್ಬೋದು ಈ ಥರ. ಸೊ ನೋಡ್ಕೊಂಡು ತೆಗಿಬೇಕು. ಕೈ ತರ್ಚ್ಕೊಳ್ಳುತ್ತೆ ಗೋಡೆಗೆ ಬಿಚ್ಚುವಾಗ. ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ತಕ್ಕೊಂಡ್ರೆ ಒಳ್ಳೆಯದು. ಆಲ್ಮೋಸ್ಟ್ ಲೂಸ್ ಆಗಿದೆ, ಈಗ ಕೈಯಲ್ಲಿ ತೆಗಿಬೋದು. ಕೈಯಲ್ಲಿ ತೆಗೆದ್ರೆ ನೋಡಿ ಈ ರೀತಿ ಹಿಂಗೆ ಬರುತ್ತೆ. ಇದಾದ ನಂತರ ನೆಕ್ಸ್ಟು ನಾವು ಇಲ್ಲಿ ಏನಿದೆ ಈ ಬೋಲ್ಟನ್ನು ಬಿಚ್ಕೋಬೋದು. ಇದು ಬಿಚ್ಚಿದ ನಂತರ ಇದನ್ನು ಗೋಡೆನಲ್ಲಿರೋದನ್ನು ಬಿಚ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಗ್ರಿಪ್ಪು. ಇಲ್ಲಾಂದರೆ ಇದ್ರದ್ದು ವೆಯ್ಟ್ ಏನಿದೆ, ಈ ರಾಡ್ದು ವೆಯ್ಟು, ಈ ಪ್ಲೇಟ್ ಇಟ್ಕೊಂಡಿರೋಂಥದ್ದು ಡಿಶ್ ಪ್ಲೇಟ್ದು, ಸೊ ಅದು ಸ್ವಲ್ಪ ವೆಯ್ಟ್ ಇರೋದ್ರಿಂದ ಇಲ್ಲಿ ಕಷ್ಟ ಆಗಬಹುದು ಬಿಚ್ಚೋಕ್ಕೆ. ಸೊ ಹಾಗಾಗಿ ಈ ಬಾಟಮ್ದು ಬಿಚ್ಚೋಕ್ಕೆ ಮುಂಚೆ ಇದು ಬಿಚ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲಾಂದರೆ ಇದನ್ನು ಬಿಚ್ಬೋದು, ನಿಮ್ಮ ಚಾಯ್ಸು. ಇದನ್ನು ನೋಡಿ ತೆಗೆದ್ರೆ ಈಸಿ ಆಗುತ್ತೆ. ನೋಡಿ, ಇದು ಈಗ ಆಲ್ಮೋಸ್ಟ್ ಲೂಸ್ ಆಗಿದೆ. ಆ್ಯಕ್ಚುಲಿ ಇದು ಬಿಚ್ಚುವಾಗ ಹಂಗೆ ಬರ್ಬೋದು ಈ ಕಡೆಗೆ. ಇಲ್ಲ ಅಂತಂದರೆ ಈ ಕಡೆಗೆ ಇನ್ನೊಂದು ಸ್ಪಾನರ್, ಸೇಮ್ ಸೈಜ್ ಸ್ಪಾನರ್ ಇಟ್ಕೊಂಡು ಈ ಕಡೆ ಗ್ರಿಪ್ ಇಟ್ಕೊಂಡು ಈ ಕಡೆ ತೆಗೆದ್ರೆ ಸ್ಪಾನರಲ್ಲಿ ತಿರುಗಿಸಿ ಈಸಿ ಆಗುತ್ತೆ. ಆಮೇಲೆ ಲಾಸ್ಟಲ್ಲಿ ಹಿಂಗೆ ತಕ್ಕೋಬೇಕು. ತೆಗ್ದಾದ್ಮೇಲೆ ಇದು ಅಷ್ಟು ಈಸಿಯಾಗಿ ಬರೋಲ್ಲ. ಇದನ್ನು ಹಿಂಗೆ ಲಿಫ್ಟ್ ಮಾಡಿ ತೆಗಿಬೇಕು. ಇಲ್ಲಾಂದರೆ ಹಿಂಗೆ ಲೈಟಾಗಿ ಹಿಂಗೆ ಹೊಡೆದ್ರೆ ಆ ಕಡೆಯಿಂದ ನೋಡಿ ಫ್ರೀ ಆಗುತ್ತೆ, ಬರುತ್ತೆ. ಹಿಂಗೆ ನೋಡಿ ಇದು ಈಸಿಯಾಗಿ ಬಂದ್ಬಿಡ್ತು ಈ ರೀತಿ. ಇದನ್ನು ತೆಗೆದು ಸೈಡಲ್ಲಿ ಇಟ್ಕೊಂಡ್ರೆ ಆಯಿತು. ಆಮೇಲೆ ಇದನ್ನು ಹೇಗೆ ಬಿಚ್ಚೋದು ತೋರಿಸ್ತೀನಿ. ಈಗ ಇದನ್ನು ಈ ಬಾಟಮಲ್ಲಿರೋದನ್ನು ಈಗ ಬಿಚ್ಚೋಣ. ಸ್ವಲ್ಪ ಇದು ಬಿಚ್ಕೊಳ್ಳೋ ಗಂಟ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಸ್ವಲ್ಪ ಫ್ರೀ ಆಗೋ ಗಂಟ. ಆಮೇಲೆ ಇದಾಗತ್ತೆ. ಬೈ ಚಾನ್ಸ್ ಏನಾದರೂ ಇದು ಫ್ರೀ ಆಗಿಲ್ಲ ಅಂತ ಹೇಳಿದ್ರೆ ಈ ಪಾಯಿಂಟಲ್ಲಿ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡ್ರೆ ಸ್ವಲ್ಪ ಫ್ರೀ ಆಗುತ್ತೆ. ಏನಾದ್ರು ಕೆಲವೊಂದು ರಸ್ಟ್ ಆಗಿರುತ್ತೆ, ಆವಾಗ ಬಿಚ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಟ್ರೈ ಮಾಡ್ಬೋದು. ಇದನ್ನು ಸ್ಪಾನರ್ ನೋಡಿ ಹೀಗೆ ಹೀಗೆ ಹೇಗೆ ಬೇಕು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ತಿರುಗಿಸಿದ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ಈಗೂ ಮಾಡ್ಬೋದು. ನೋಡಿ, ಇದನ್ನು ಹಿಂಗೆ ತಿರುಗಿಸ್ಕೊಂಡು ಸ್ವಲ್ಪ ಫ್ರೀ ಆಗುತ್ತೆ, ಬಿಚ್ಚೋದಕ್ಕೂ ಈಸಿ ಆಗುತ್ತೆ. ಹಿಂಗೆ ಮಾಡಿಕೊಂಡು
ಇದನ್ನು ಹೀಗೆ ತೆಗಿಬೋದು. ತೆಗಿವಾಗ ಸ್ವಲ್ಪ ಹುಷಾರಾಗಿ ಜಾಗ್ರತೆಯಿಂದ ತೆಗಿಬೇಕು, ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಹಂಗೆ ತಿರ್ಗ್ಸೋಕ್ಕಾಗಿಲ್ಲ ಅಂದರೆ ನೋಡಿ, ಕೈ ಹಿಂಗೆ ಇಟ್ಕೊಂಡು ಹಿಂಗೆ ಪುಷ್ ಮಾಡಿದ್ರೆ ತಿರುಗತ್ತೆ. ನೋಡಿ ಈಗ ಫ್ರೀ ಆಯಿತು. ಈ ಬೋಲ್ಟ್ಗಳನ್ನೆಲ್ಲ ಬಿಚ್ಚೋದಕ್ಕೆ ಪ್ಲಾಸ್ಟಿಕ್ ಗಟ್ಟ ಹಾಕಿರ್ತಾರೆ. ಮುಂಚೆಲ್ಲ ಏನು ಬರ್ತಾಯಿತ್ತು ಅಂದರೆ ಮರದ ಗಟ್ಟ ಬರ್ತಾಯಿತ್ತು. ಈಗ ಪ್ಲಾಸ್ಟಿಕ್ ಗಟ್ಟಗಳು ನೋಡಿ ಇಲ್ಲಿ ಇದೆ ಈ ರೀತಿ. ಸೊ ಪ್ರತಿಯೊಂದು ಪಾಯಿಂಟಿಗೆ ಈ ಥರ ಹಾಕಿರ್ತಾರೆ ನೋಡಿ. ಇದು ಈ ಪ್ಲಾಸ್ಟಿಕ್ ಗಟ್ಟ ಏನಿರುತ್ತೆ ಇದು ಹಳೇದು ಬಿಡಿ, ಇದು ಯಾವುದೋ ಹಳೇದು ಮುಂಚೆ ಫಿಟ್ ಆಗಿದ್ದು, ಇದು ಹೊಸದು, ಇದು ನಾವು ಬಿಚ್ಚಿದ್ದು ಇವಾಗ. ಸೊ ಈ ರೀತಿ ಇರುತ್ತೆ. ಸೊ ಅದು ಪ್ರತಿಯೊಂದರಲ್ಲೂ ಇರುತ್ತೆ ನೋಡಿ ಹಿಂಗೆ. ಸೊ ಹಾಗಾಗಿ ಬಿಚ್ಚೋದಕ್ಕೆ ಸ್ವಲ್ಪ ಇದು ಹಾಕೋದ್ರಿಂದ ಅಡ್ವಾಂಟೇಜ್ ಏನಂದರೆ ಪ್ಲಾಸ್ಟಿಕ್ ಗಟ್ಟ ಕಬ್ಬಣ ಬಂದು ಅಥವಾ ಅಲ್ಯೂಮಿನಿಯಂ ಏನು ಮೆಟಲ್ಸ್ ಯೂಸ್ ಮಾಡ್ತೀವಿ ಇಲ್ಲಿ ಅದು ರಸ್ಟ್ ಹಿಡಿಯಲ್ಲ. ಮರದಲ್ಲಿ ರಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ, ಬಟ್ ಬಿಚ್ಚಕ್ಕೆ ಈಸಿ. ರಸ್ಟ್ ಹಿಡೀಲಿಲ್ಲ ಅಂದರೆ ಇದರಲ್ಲಿ ಸ್ವಲ್ಪ ಕಷ್ಟ, ಮತ್ತು ಫಿಟ್ಟಿಂಗ್ ಕೂಡ ಟೈಟಾಗಿರುತ್ತೆ. ಆದರೆ ಬಿಚ್ಚೋದಕ್ಕೆ ಸ್ವಲ್ಪ ಈ ರೀತಿ ಟೈಟಾಗಿ ಗ್ರಿಪ್ಪಾಗಿರುತ್ತೆ, ಕಷ್ಟ ಆಗ್ಬೋದು ಅಷ್ಟೇ. ಇದೇನಾದರೂ ಸ್ವಲ್ಪ ಫ್ರೀ ಆಯ್ತಂದರೆ ನೋಡಿ ಈ ರೀತಿ ಸ್ಪಾನರ್ನ ಸ್ವಲ್ಪ ಬೆಂಡ್ ಮಾಡ್ಕೊಂಡು ಹಿಂಗೆ ರೌಂಡ್ ಹೊಡೆದು ಹಿಂಗೆ ತೆಗಿಬೋದು. ಈ ರೀತಿ ನೋಡಿ, ನಾನು ಅಲ್ಲಿಂದ ಕೈಯಿಂದ ತೆಗಿಲೇ ಇಲ್ಲ, ಹಾಗೆ ಅಲ್ಲೇ ಇದು ಮಾಡ್ತಾಯಿದ್ದೀನಿ. ಸೊ ಹಾಗೆ ಸ್ವಲ್ಪ ಫ್ರೀ ಆದರೆ ಆಮೇಲೆ ಇದು ಗ್ರಿಪ್ಪು ಬಿಟ್ಕೊಳ್ಳುತ್ತೆ. ಈಗ ಸ್ವಲ್ಪ ಫ್ರೀ ಆದಂಗಿದೆ, ಕೈಯಲ್ಲಿ ನೋಡಿ ಲೈಟಾಗಿ ತಿರುಗ್ತಾ ಇದೆ. ಈಗ ಇದನ್ನು ಹಿಂಗೆ ಕೈಯಲ್ಲಿ ಬಿಚ್ಕೋಬೇಕು, ಯಾಕಂದರೆ ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ ಸ್ಪಾನರ್ ಅಷ್ಟು ಗ್ರಿಪ್ಪಾಗಿ ಕೂರಲ್ಲ. ಇದು ಹಿಂಗೆ ನೋಡಿ, ಹಿಂಗೆ ಶೇಕ್ ಬರುತ್ತೆ. ಶೇಕ್ ಬರೋದ್ರಿಂದ ಹಿಂಗಾಗುತ್ತೆ, ಬಟ್ ಶೇಕ್ ಮಾಡಿ ತೆಗಿಬಾರ್ದು, ಥ್ರೆಡ್ಡಿಂಗ್ ಹೊಟ್ಟೋಗುತ್ತೆ. ನಿಧಾನಕ್ಕೆ ಹಿಂಗೆ ತೆಗೆದ್ರೆ ನೋಡಿ ಬಂತು ನೋಡಿ. ಇದು ಇಷ್ಟು ಇದ್ದಿದ್ದಂಥದ್ದು ಗೋಡೆಗೆ ಫಿಟ್ ಆಗಿದ್ದಂಥ ಏನು ಬೋಲ್ಟ್ಸ್ ಇತ್ತು, ನಟ್ಸ್ ಇದು ಇಷ್ಟು ಇರೋದು ಮಾತ್ರ. ಸೊ ಇದು 4 ಇದೆ. ಅದಾದ ನಂತರ ಇದು ಕ್ಲಾಂಪ್ ಥರ ಏನಿತ್ತು ಅದಕ್ಕೆ ಫಿಟ್ ಆಗಿದ್ದಂಥ ನಟ್ ಆ್ಯಂಡ್ ಬೋಲ್ಟು ಇಲ್ಲಿದೆ. ಇಲ್ಲಿ ಈ ರೀತಿ ಫಿಟ್ ಆಗಿದ್ದಂಥದ್ದು. ಇಷ್ಟು ನಾವು ಬಿಚ್ಚಬೇಕಾಗಿರೋಂಥದ್ದು ಈ LNB. ಈ LNB ಅಂತ ಏನು ಹೇಳ್ತೀವಿ, ಇದನ್ನು ಬಿಚ್ಕೊಳ್ಬೇಕು. ಇದರಲ್ಲಿ ತಾವು ನೋಡಿದ್ರೆ ಈ ರೀತಿ ನೋಡಿ ರೀಡಿಂಗ್ ಇರುತ್ತೆ. ಈ ರೀಡಿಂಗ್ ಪ್ರಕಾರ ಅವ್ರು ಟ್ಯೂನ್ ಮಾಡಿ ಪೊಸಿಷನ್ಗೆ ಅದು ಸಿಗ್ನಲ್ಲು ಆ ಜಾಗದಲ್ಲಿ ತೆಗ್ದಿರ್ತಾರೆ. ಇದನ್ನು ಮ್ಯಾನ್ಯುಯಲಾಗಿ ಮಾಡೋಕ್ಕಾಗಲ್ಲ, ಇದಕ್ಕೊಂದು ಮಷೀನ್ ಬರುತ್ತೆ ಸಿಗ್ನಲ್ ತಗೊಳ್ಳೋದಕ್ಕೆ, ಅದನ್ನು ಮಾಡಬೇಕು. ಈಗ ಇದು LNB ಬಿಚ್ಚೋದಕ್ಕೆ ಇಲ್ಲೊಂದು ನಟ್ ಬೋಲ್ಟ್ ಇದೆ, ಇದನ್ನು ತೆಗಿಬೋದು. ಇಲ್ಲ ಹುಷಾರಾಗಿ ಎತ್ಕೊಂಡು ಹೋಗ್ತೀವಿ ಕಾರಲ್ಲಿ ಅಂತ ಹೇಳಿದ್ರೆ ಹಾಗೆ ಬಿಡ್ಬೋದು, ಬಟ್ ಸೇಫರ್ ಸೈಡ್ಗೆ ಬಿಚ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಇದು LNB ಕನೆಕ್ಟ್ ಆಗಿರೋಂಥ ಏನಿದೆ, ಈ ರಾಡ್ ಏನಿದೆ, ಈ ಪೈಪ್ ಏನಿದೆ ಆ್ಯಂಗಲ್ಲು, ಇದು ಸ್ವಲ್ಪ ಹಿಂಗೆ ಬೆಂಡ್ ಇರುತ್ತೆ. ಬಂದಮೇಲೆ ನೋಡಿ ಇದು ಬಾಟಮಲ್ಲಿ ಈ ರೀತಿ ಇದೆ. ಸೊ ಇದನ್ನು ಇಲ್ಲಿ ಇರೋಂಥದ್ದು ಇದನ್ನು ಬಿಚ್ಕೊಂಡ್ರೆ ಆಯಿತು. ಈ ಬೆಂಡ್ ಆ್ಯಂಗಲ್ದು ಏನು ಗೋಡೆಯಿಂದ ತೆಗೆದ್ವಿ ನಾವು, ಅದರದ್ದು ಇಲ್ಲಿ ತಕ್ಕೊಂಡ್ರೆ ಕ್ಲಿಯರ್ ಆಗುತ್ತೆ. ಅದಕ್ಕೆ ಮುಂಚೆ ಇದೇನಿದೆ ಇಲ್ಲಿ ಈ ಗ್ರಿಪ್ ಇದ್ದಿದ್ದು ಇದನ್ನು ಕೂಡ ಬಿಚ್ಕೋಬೇಕು ಮೇಯ್ನಾಗಿ, ಯಾಕಂದರೆ ಎತ್ಕೊಂಡು ಹೋಗುವಾಗ ಇದು ಬೆಂಡ್ ಆಗಬಾರ್ದು. ಸೊ ಹಾಗಾಗಿ ಇದನ್ನು ನೋಡಿ ಇಲ್ಲಿದೆ ಈ 4 ಬೋಲ್ಟ್, ಇದನ್ನು ಬಿಚ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಈ ಕ್ಲ್ಯಾಂಪಲ್ಲಿ ನಾನು ಹೇಳ್ದಂಗೆ ಆವಾಗಲೇ ಈ ಕ್ಲ್ಯಾಂಪಲ್ಲಿ ಏನಿದೆ ಇದನ್ನು ಬಿಚ್ಕೊಂಡ್ರೆ ಇದು ಸಪ್ರೇಟ್ ಇರುತ್ತೆ. ಇದನ್ನು ಬಿಚ್ಕೋಬೇಕು. ಇದು ಜಾಸ್ತಿ ಲೆಂತ್ ಥ್ರೆಡ್ ಇರಲ್ಲ, ಸ್ವಲ್ಪ ತೆಗೆದ್ರೆ ನಿಮಗೆ ಫ್ರೀ ಆಗುತ್ತೆ ಕೈಯಲ್ಲೇ. ನೋಡಿ ಇದು ಬಂದೇ ಬಿಡ್ತು ಹೀಗೆ. ಸೊ ಅದೇ ಥರ ಆ ಕಡೆನೂ ಇದೆ, ಅದನ್ನು ತಕ್ಕೋಬೇಕು. ಬಟ್ ಇಲ್ಲಿ ತಾವು ಅಬ್ಸರ್ವ್ ಮಾಡಿದ್ರೆ ತಮ್ಗೆ ಗೊತ್ತಾಗುತ್ತೆ ನೋಡಿ, ಇದು ಹೆಡ್ಡಿಂಗ್ ಮೇಲೆ ಕಾಣುತ್ತೆ, ಇದು ಹೆಡ್ ಕಾಣಲ್ಲ. ಸೊ ಇದು ಈಸಿಯಾಗಿ ಬಂದ್ಬಿಡುತ್ತೆ. ಸ್ವಲ್ಪ ಹಿಂಗೆ ತಿರ್ಗಿಸ್ಕೊಂಡ್ರೆ
ಬಂದ್ಬಿಡುತ್ತೆ ಫ್ರೀಯಾಗಿ. ಆದರೆ ಇದೆಯಲ್ಲ ಇದು ಬೇರೆ ಥರ. ಇದು ಹೇಗೆ ತೋರಿಸ್ತೀನಿ ಇದು ತೆಗೆದ ನಂತರ. ನೋಡಿ ಇದು ಇನ್ನೇನು ಬಂತು. ಇದು ಅಷ್ಟೇ, ಜಾಸ್ತಿ ಲೆಂತ್ ಇರಲ್ಲ ಇದು ಮೇಲ್ಗಡೆದು. ಸೊ ಇದಾದ ನಂತರ ಇದೇನಿದೆಯಲ್ಲ ನೋಡಿ, ಇಲ್ಲಿ ತಾವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಆ್ಯಂಗಲ್ಗಳು ತೋರಿಸ್ತದೆ 30, 40, 50, 60, 70, 80 ಅಂತ. ಇದು ಇಲ್ಲಿ 70ಗೆ ತಿರುಗಿಸಿ, 70 ಹತ್ರ ಆಲ್ಮೋಸ್ಟ್ 71ಗೂ 70ಗೂ ಮಧ್ಯ, 70 ಸ್ವಲ್ಪ ದಾಟಿದೆ ಇದು. ಯಾಕಂದರೆ ಪ್ಲೇಟು ಮೇಲ್ಗಡೆ ಇಡುವಾಗ ಸೆಟ್ ಮಾಡಬೇಕು. ನಾನು ಆವಾಗಲೇ ಹೇಳಿದ್ನಲ್ಲ ಆ್ಯಂಗಲ್ಲು ಡೈರೆಕ್ಷನ್ ಅಂತ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಈಗ ತೆಗಿಯೋಣ ಬನ್ನಿ. ಸ್ವಲ್ಪ ಲೂಸ್ ಆಗಿತ್ತು ನೋಡಿ, ಇದನ್ನು ಸ್ವಲ್ಪ ಲೂಸ್ ಆಗಿದ್ದ ತಕ್ಷಣ ಇದು ಆ್ಯಂಗಲ್ ಎಲ್ಲಿ ಚೇಂಜ್ ಆಯಿತು ನೋಡಿ. ಸೊ ಹಾಗೆ ಇದು ಪ್ಲೇಟನ್ನ ಡೈರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಯಾವ ಆ್ಯಂಗಲಲ್ಲಿ ಕರೆಕ್ಟಾಗಿ ಕೂರಿಸ್ಕೋಬೇಕು ಅನ್ನೋದಕ್ಕೆ ಇದು. ಇದರಲ್ಲಿ ಒಂದು ವಿಶೇಷ ಏನಂತ ತೋರಿಸ್ತೀನಿ ಈಗ ನೋಡಿ. ಈ ಥರ ಇದು ಮಾಮೂಲಿ ಇದು ಬೋಲ್ಟ್ ಇರುತ್ತೆ, ಬಟ್ ಇಲ್ಲಿ ಏನಿದೆ ಈ ಆ್ಯಂಗಲ್ ಡೈರೆಕ್ಷನ್ ನೋಡೋದಕ್ಕೆ ಇದು ಇಲ್ಲೊಂದು ಕ್ಲಾಂಪ್ ಥರ ಇದೇನಿದೆ ಇಲ್ಲಿದೆ ನೋಡಿ. ಇದರಲ್ಲಿ ಡೈರೆಕ್ಷನ್ ಇರುತ್ತೆ, ಈ ರೀತಿಯಾಗಿರುತ್ತೆ ಪಾಯಿಂಟೆಡ್ ಆಗಿ. ಒಂದು ಸೈಡ್ ಹಿಂಗೆ ಇರುತ್ತೆ, ಇನ್ನೊಂದು ಸೈಡ್ ನೋಡಿ ಹಿಂಗೆ ಕ್ಲಾಂಪ್ ಥರ ಇರುತ್ತೆ, ಹಿಂಗೆ ಫ್ಲ್ಯಾಟಾಗಿ. ಇನ್ನೊಂದು ಸೈಡು ಈ ರೀತಿ ಹಿಂಗೆ ಶಾರ್ಪಾಗಿರುತ್ತೆ, ಗ್ರಿಪ್ ಇದು ಹಿಂಗೆ ಬಾಟಮ್ ಕೂತ್ಕೊಳ್ಳೋಕ್ಕೆ. ಇನ್ನು ನೋಡಿ ಇದು ಈ ಥರ ಹಿಂಗೆ ಫ್ಲ್ಯಾಟ್ ಇರೋ ಕಡೆಗೆ ಅದು ಬೋಲ್ಟ್ ಹಾಕ್ಕೋಬೇಕು, ಬೋಲ್ಟು ನಟ್ಟು ಅದೆಲ್ಲ. ಈ ಕಡೆಗೆ ಬಂದು ಈ ರೀತಿ ಇದು ಬಂದು ಒಳಗಡೆಗೆ ಹೋಗ್ಬೇಕು. ಇದಕ್ಕೆ ಇಲ್ಲೇನಿದೆ ಇದು ಈ ಗ್ರಿಪ್ಪು ಇದ್ರೊಳಗಡೆಗೆ ಕ್ಲೀನಾಗಿ ಹಿಂಗೆ ಕೂತ್ಕೋಬೇಕು, ಹಿಂಗೆ ಒಳಗಡೆ ಈ ಸೆಕ್ಷನ್ ಏನಿದೆ ಈ ಸೆಕ್ಷನ್ ಒಳಗಡೆ. ಈ ಆ್ಯಂಗಲ್ ಹತ್ರ ಇಲ್ಲಿ ಕೂತ್ಕೊಂಡಿದೆಯಲ್ಲ ಈ ಸೆಕ್ಷನ್ದು ಇದೇನಿದೆ ಇಲ್ಲಿ ಅಷ್ಟು ಈಸಿಯಾಗಿ ಬರಲ್ಲ ಇದು. ಸೊ ಇದನ್ನೇನು ಮಾಡಬೇಕು, ಸ್ವಲ್ಪ ಈ ಸ್ಕ್ರೂನ, ಈ ಥ್ರೆಡ್ಡು, ಈ ನಟ್ಟು ಬೋಲ್ಟ್ ಇದನ್ನೆಲ್ಲ ಸ್ವಲ್ಪ ಹಿಂಗೆ ಒಳಗಡೆ ತಳ್ಳಿ ಫ್ರೀ ಮಾಡಿಕೊಂಡು ಆಮೇಲೆ ತಕ್ಕೋಬೇಕು. ಅದೆಲ್ಲ ಆದ ನಂತರ ಈ 4 ನಟ್ ಬೋಲ್ಟ್ ಏನಿದೆ ಇಲ್ಲಿ ಬಾಟಮಲ್ಲಿ ಇದನ್ನು ತಕ್ಕೊಬೋದು. ಅಥವಾ ಸೆಂಟರಲ್ಲಿ ನೋಡಿ ಕ್ಲ್ಯಾಂಪ್ ಮಧ್ಯ ಇಲ್ಲಿ 2 ಬೋಲ್ಟ್ ಇರುತ್ತೆ. ಸೊ ಇದನ್ನು ಕೂಡ ತಕ್ಕೊಂಡು ಇದನ್ನು LNB ಸೆಕ್ಷನ್ ಏನಿದೆ ಈ ಬೆಂಡ್ ಆಗಿರೋಂಥ ಆ್ಯಂಗಲ್ದು ಇದನ್ನು ಬಿಚ್ಕೋಬೋದು. ಆದರೆ ಏನಂತ ಹೇಳಿದ್ರೆ ನೋಡಿ, ಇದನ್ನ ಎರಡನ್ನ ಬಿಚ್ಚಿದ್ರೆ ನಿಮಗೆ ಈ LNB ಆ್ಯಂಗಲ್ದು ಬರೋದು ಅಷ್ಟು ಈಸಿ ಇಲ್ಲ, ಸ್ವಲ್ಪ ಕಷ್ಟ. ಯಾಕಂದರೆ ಈ ಕಡೆ ಪ್ಲೇಟ್ ಇದು ಅಡ್ಡ ತಡೆಯುತ್ತೆ ಈ ಕಡೆ. ಸೊ ಬೆಟರ್ ಈ 4 ಕ್ಲ್ಯಾಂಪ್ ಬಿಚ್ಕೊಂಡ್ಬಿಟ್ರೆ ಒಳ್ಳೆಯದು. ಇದು ನನ್ನ ಸಜೆಷನು. ನಾನು ಈ 4 ಏನು ಕ್ಲ್ಯಾಂಪ್ ಏನಿದೆ ಜಾಯಿಂಟು ಇದನ್ನು ಬಿಚ್ಕೊಳ್ತೀನಿ. ಇದನ್ನು ಬಿಚ್ಚಿದ್ರೆ ಸ್ವಲ್ಪ ಈಸಿ ಮತ್ತು ಜಲ್ದಿ ಬಂದ್ಬಿಡತ್ತೆ. ಅದು 2 ಅಂತ ಕಾಣಿಸಿದ್ರು ಕೂಡ ಕಷ್ಟ. ಇದು ನೋಡಿ ಜಲ್ದಿ ತಕ್ಕೋಬೋದು. ನೋಡಿ ಈ ರೀತಿ ಬಿಚ್ಚಿದ್ರೆ ಈ ಕಡೆಯಿಂದ ಆ ಕಡೆ ಕಾಣ್ತಾ ಇದೆ. ಸೊ ಅದರ ಅರ್ಥ ಈಸಿಯಾಗಿ ತಕ್ಕೋಬೋದು ಅಂತ ಹೇಳಿ. ನೋಡಿ ನೋಡಿ 4 ನಟ್ಟು ಬೋಲ್ಟ್ ಬಿಚ್ಕೊಂಡ್ರೆ ಈ ರೀತಿ ಸಪ್ರೇಟಾಗಿ ಬಂದ್ಬಿಡತ್ತೆ. LNB ಇದು ಪ್ಲೇಟ್ ಈಗ ಸಪ್ರೇಟ್ ಆಗೋಯ್ತು. ಈಗ ಈ ಬೋಲ್ಟ್ ಏನಿದೆ ಇದನ್ನು ಬಿಚ್ಕೋಬೇಕು. ಈ ಗ್ರಿಪ್ ಏನಿತ್ತು ಗೋಡೆ ಮೇಲೆ ಹೋಗೋದಕ್ಕೆ ಅದನ್ನು ತೆಗೆಯೋದಕ್ಕೆ ಬಿಚ್ಕೊಂಡ್ರೆ ನೆಕ್ಸ್ಟ್ ಇದು ಫ್ರೀ ಆಗತ್ತೆ. ಫ್ರೀ ಆಗಿದೆ ಅಂತ ಅನ್ಸಿದ್ರೆ ಕೆಲವೊಮ್ಮೆ ಕೈಯಲ್ಲಿ ತಿರುಗೋದಿಲ್ಲ, ಆದರೆ ಒಂದೊಂದು ಸಲ ನೋಡಿ ಹಿಂಗೆ ಫ್ರೀಯಾಗಿ ಹಿಂಗೆ ತಿರುಗ್ಕೊಳ್ಳುತ್ತೆ. ಬಿಕಾಸ್ ಈ ಗ್ರಿಪ್ ಏನಿರುತ್ತೆ ಇದು ಅದರಿಂದ ಆ ಸಮಸ್ಯೆಯಿಂದ. ಸೊ
ಸೊ ಹೀಗಾಗಿ ಹಿಂಗೆ ನಿಧಾನಕ್ಕೆ ಹಿಂಗೆ ತಕ್ಕೊಂಡ್ರೆ ನೋಡಿ ಬಂತು. ಒಂದು ತೆಗೆದ್ರೆ ಸಾಕು, ಎರಡೂ ಈ ಕಡೆ ಓಪನ್ ಆಗಿಬಿಡುತ್ತೆ. ಆ್ಯಕ್ಚುಲಾಗಿ ನಾನು ನಿಮಗೆ ಈ ವಯರ್ ಏನಿದೆ ಜಾಯಿಂಟ್ ಆಗಿರೋಂಥದ್ದು, ಇದು ಈ ಥರ ಕ್ಲ್ಯಾಂಪ್ ಮಾಡಿರೋಂಥದ್ದು ಪ್ಲಾಸ್ಟಿಕ್ ಇದರಲ್ಲಿ, ಅದನ್ನು ನಾನು ನಿಮಗೆ ಬಿಚ್ಚಬೇಕು ಅಂತ ಹೇಳಿಲ್ಲ. ಆ್ಯಕ್ಚುಲಿ ಅದು ಬಿಚ್ಚಿ ಮಾಡಿದ್ರೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ ಕೆಲಸ. ಸಿಸರ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ರೀತಿ ಹಿಂಗೆ ಸ್ವಲ್ಪ ಫ್ರೀ ಮಾಡಿದ್ರೂ ಕೂಡ ಬಂದುಬಿಡತ್ತೆ. ಅಲ್ಲೆಲ್ಲ ಕ್ಲ್ಯಾಂಪ್ ಎಲ್ಲ ಬಿಚ್ಚಾದ್ಮೇಲೆ ಏನಿದೆಯಲ್ಲ, ಸೊ ಇದನ್ನು ಇಲ್ಲಿ LNB ಹತ್ರ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಇದನ್ನು ನೋಡಿ, ಇಲ್ಲಿ ಥ್ರೆಡ್ ಇದೆ ಗ್ರಿಪ್ ಹಿಡ್ಕೊಳ್ಳೋದಕ್ಕೆ. ಇಲ್ಲೆಲ್ಲ ಥ್ರೆಡ್ ಇದು ನಿಮಗೆ ಕಾಣ್ತಾ ಇರ್ಬೋದು. ಸೊ ಇದನ್ನು ಕೈಯಲ್ಲಿ ಹಿಂಗೆ ಸ್ವಲ್ಪ ಹಿಂಗೆ ತಿರುಗಿಸ್ಕೊಂಡ್ರೆ ನೋಡಿ ಫ್ರೀ ಆಗತ್ತೆ. ಫ್ರೀಯಾಗಿ ಹಂಗೆ ಓಪನ್ ಆಗತ್ತೆ ಅಷ್ಟೇ. ನೋಡಿ ಇದು ಈಗ ಓಪನ್ ಆಗಿದೆ. ಇದೆಲ್ಲ ಇಲ್ಲೇ ಇರುತ್ತೆ ಹೀಗೆ. ನೋಡಿ ಇದೆಲ್ಲ ಇಲ್ಲೇ ಇರುತ್ತೆ ಹೀಗೆ. ಸೊ ಇದೇನು ಫುಲ್ಲು ಇದಾಗಲ್ಲ, ಇದು ಲೂಸು ಟೈಟ್ ಆದ್ರೂ ಎಷ್ಟೇ ಆದರೂ ಇದು ಇಲ್ಲೇ ಇರುತ್ತೆ. ಬಟ್ ಇದು LNBನಲ್ಲಿ ಒಂದು ಈ ರೀತಿ ಥ್ರೆಡ್ ಏನಿರುತ್ತೆ, ಇದು ಫಿಕ್ಸೆಡ್, ಇದು ಸ್ಟ್ಯಾಂಡರ್ಡಾಗಿ ಇಲ್ಲಿ ಫಿಕ್ಸ್ ಆಗಿರ್ತದೆ. ಸೊ ಅದಕ್ಕೆ ಅದು ಗ್ರಿಪ್ಪಲ್ಲಿ ಕೂತ್ಕೊಳ್ಳೋ ಅಂಥದ್ದು. ಈಗ ನೆಕ್ಸ್ಟ್ ಏನಂತ ಹೇಳಿದ್ರೆ ನೋಡಿ, ಇದು ಆವಾಗಲೇ ಹೇಳಿದ್ನಲ್ಲ, ಇದು ಪ್ಲೇಟ್ಗೆ ಇದ್ದಿದ್ದು ಕ್ಲ್ಯಾಂಪ್. ಇದನ್ನು ಬಿಚ್ಕೋಬೇಕಂದ್ರೆ ಇವಾಗ ಇದು ಈಸಿಯಾಗಿ ಇದು ಬರುತ್ತೆ. ಇದು ತೆಗೆದ್ರೆ ಕ್ಲ್ಯಾಂಪ್ ಸಪ್ರೇಟ್ ಆಗುತ್ತೆ. ಏನು ಪೋರ್ಟಬಿಲಿಟಿ, ಮೂವ್ ಮಾಡೋದಕ್ಕೆ ಎತ್ಕೊಂಡು ಒಂದು ಕಡೆಯಿಂದ ಒಂದು ಕಡೆ ಹೋಗೋದಕ್ಕೆ ಅನುಕೂಲ ಆಗೋದಕ್ಕೋಸ್ಕರ ಅಷ್ಟೇ ಇದು ವಿಚಾರ. ಸೊ ಇದನ್ನು ಬಿಚ್ಕೋಬೋದು, ಇಲ್ಲ ಹಾಗೇನೇ ಎತ್ಕೊಂಡು ಹೋಗ್ಬೋದು. ಬಿಚ್ಚಿದ್ರೆ ಒಳ್ಳೆಯದು. ಅದಾದ ನಂತರ ಏನಿದೆ ಅಲ್ಲ, ಈ LNB ಬಿಚ್ಚೋದಕ್ಕೆ ಇಲ್ಲಿ ಈಗ ಇಲ್ಲೊಂದು ನಟ್ಟು ಬೋಲ್ಟ್ ಇದೆ. ಅದನ್ನು ಇದು ತಕ್ಕೊಂಡ್ರೆ LNB ಇದು ಸಪ್ರೇಟ್ ಆಗುತ್ತೆ. ಇದು ಮೇಯ್ನ್ ಆ್ಯಕ್ಚುಲಿ, ಇದು ಡಿಶಲ್ಲಿ ಸಿಗ್ನಲ್ಲು ಕೊಡೋದು ತಗೊಳ್ಳೋದು ಎಲ್ಲ ಇದೇನೆ. ಇದನ್ನು ಹುಷಾರಾಗಿ ನೀಟಾಗಿ ಹ್ಯಾಂಡಲ್ ಮಾಡಬೇಕು. ನೋಡಿ ಇದನ್ನು ಈಗ ಬಿಚ್ತಾ ಇದ್ದೀನಿ. ಸ್ವಲ್ಪ ಇದು ಬಿಚ್ಕೊಂಡ್ರೆ ಸಾಕು. ನೋಡಿ ಹೀಗೆ ಓಪನ್ ಆಗುತ್ತೆ. ಓಪನ್ ಆಯಿತು. ಇದನ್ನು ಈ ಕಡೆಯಿಂದ ಹಿಂಗೆ ಪುಷ್ ಮಾಡ್ಕೋಬೇಕು. ಹಿಂಗೆ ಪುಷ್ ಮಾಡ್ಕೊಳ್ಳುವಾಗ ಇಲ್ಲಿ ಅಡ್ಡ ಬರುತ್ತೆ. ಇದನ್ನು ಸ್ವಲ್ಪ ಫ್ರೀ ಮಾಡಿಕೊಂಡು ನಾವು ಆ್ಯಕ್ಚುಲಿ ಇಲ್ಲಿ ಮೇಲ್ಗಡೆ ಇಲ್ಲೊಂದು ಗ್ರಿಪ್ ಇದೆ ಇದಕ್ಕಿಲ್ಲಿ. ಸೊ ಇದೇನಿದೆ, ಇದನ್ನು ಸ್ಕ್ರೂ ಡ್ರೈವರಲ್ಲಿ ಬಿಚ್ಕೊಂಡ್ರೆ, ಇದನ್ನು ಬಿಚ್ಚಿರೋದ್ಮೇಲೆ ಇದು ಈಸಿಯಾಗಿ ಓಪನ್ ಆಗುತ್ತೆ. ಇದು ಸಪ್ರೇಟ್ ಆಗುತ್ತೆ, ಫ್ರೀ ಆಗುತ್ತೆ. ಇದು ಕ್ಲ್ಯಾಂಪ್ ಏನಿದೆ ಆ್ಯಕ್ಚುಲಿ, ಇದು ನೋಡಿ ಕ್ಲ್ಯಾಂಪ್ ಥರ ಇದೆ ಇಲ್ಲಿ. ಈ ಕ್ಲ್ಯಾಂಪು ಇದು ಫ್ರೀ ಆಗುತ್ತೆ. ಫ್ರೀ ಆದಮೇಲೆ ನಮಗೆ ಇದು ಬಿಚ್ಚಿರೋದ್ರಿಂದ ಇದು ಕೂಡ ಓಪನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲೇನು ಕ್ಲ್ಯಾಂಪು ಏನು ತೋರಿಸ್ದೆ, ಈ ಕ್ಲ್ಯಾಂಪಲ್ಲೂ ಕೂಡ ತಾವು ನೋಡ್ಬೋದು, ಗಮನಿಸ್ಬೋದು. ಇದರಲ್ಲೂ ಕೂಡ ನಂಬರ್ ಇದೆ, ಯಾವ ಆ್ಯಂಗಲಲ್ಲಿ ಯಾವ ಡೈರೆಕ್ಷನಲ್ಲಿ ಎಲ್ಲಿ ತಿರುಗಿಸ್ಬೇಕು ಇದು ಏನು ಅಂತೆಲ್ಲ. ಇದೆಲ್ಲ ಆ್ಯಕ್ಚುಲಿ ಮ್ಯಾನ್ಯಲ್ ಆಗಿ ಸೆಟ್ಟಿಂಗ್ ಮಾಡೋದಕ್ಕೆ ಆಗೋದೇ ಇಲ್ಲ. 99% ಸಾಧ್ಯ ಇಲ್ಲ. ಇದನ್ನು ಒಂದು ಮಿಷಿನ್ ಬರುತ್ತೆ, ಮಿಷಿನಲ್ಲೇ ಮಾಡ್ಕೋಬೇಕು. ಅದು ಇನ್ಸ್ಟಾಲೇಷನಲ್ಲಿ ಅದು ಅವ್ರು ಬಂದು ಮಾಡ್ತಾರೆ ಕಂಪ್ನಿಯವರು. ಇಲ್ಲಾಂದರೆ ಅದಕ್ಕೆ ಈ ಸಿಗ್ನಲ್ ಏನಿದೆ ಟಾಟಾ ಸ್ಕೈದು, ಅದನ್ನು ಮಾಡ್ಕೋಬೇಕಂದ್ರೆ ಆ ಮಿಷಿನ್ ಇಟ್ಕೊಂಡು ಮಿಷಿನಲ್ಲಿ ಸಿಗ್ನಲ್ ನೋಡಿಕೊಂಡು ನಾವು ಕರೆಕ್ಟಾಗಿ ಆ್ಯಂಗಲ್ ಏನಿದೆ ಈ ಆ್ಯಂಗಲ್ ಪ್ರಕಾರ ಸೆಟ್ ಮಾಡಿಕೊಂಡ್ರೆ ಟಿ ವಿಗೆ ಸಿಗ್ನಲ್ ಬರುತ್ತೆ. ಇಲ್ಲ ಅಂತಂದರೆ ಮ್ಯಾನ್ಯಲಾಗಿ ಮಾಡಿದ್ರೆ ಬರೋಲ್ಲ. ಸೊ ಇದನ್ನು ಈ ಕ್ಲ್ಯಾಂಪ್ ಬಿಚ್ಚೋದಕ್ಕೆ ನಮಗೆ ಬೇಕಾಗಿರೋಂಥದ್ದು ಸ್ಟಾರ್ ಸ್ಕ್ರೂ ಡ್ರೈವರ್. ಈ ಸ್ಟಾರ್ ಸ್ಕ್ರೂ ಡ್ರೈವರ್ನ ಇಟ್ಕೊಂಡು ಇದನ್ನು ಬಿಚ್ಬೋದು. ಇಲ್ಲಿ ಇದನ್ನು 2 ಸ್ಕ್ರೂನು ಬಿಚ್ಚಬೇಕಂತ ಏನಿಲ್ಲ, ಆದರೆ ಬಿಚ್ಚಿದ್ರೆ ಒಳ್ಳೆಯದು. ಬಟ್ ಇದನ್ನು LNB ತಕ್ಕೊಳ್ಳೋಕ್ಕೆ ನಮಗೆ ಒಂದು ಸೈಡ್ ಸ್ಕ್ರೂ ತೆಗೆದ್ರೆ ಸಾಕು. ಕ್ಲ್ಯಾಂಪ್ ಸ್ವಲ್ಪ ಫ್ರೀ ಆಗುತ್ತಲ್ಲ, ಫ್ರೀ ಆದರೆ ಇದನ್ನು ನಾವು ಆಚೆ ಕಡೆ ರಿಮೂವ್ ಮಾಡ್ಬೋದು. ಬಟ್ ಇದು ಅಡ್ಡ ಆಗುತ್ತೆ ಒಂದು ಕಡೆಗೆ. ಇದು ಈ ಸಿಗ್ನಲ್ದು ಇದು ಕೇಬಲ್ದು ಏನಿರುತ್ತೆ ಅದು ಅಗಲ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ರಿಸ್ಕ್ ತಗೊಳ್ದಿರ 2 ಕಡೆಯೂ ಇದು ಸ್ಕ್ರೂ ತಕ್ಕೊಂಡ್ರೆ ಈಸಿಯಾಗಿ ಈ ಮೇನ್ ಸಿಗ್ನಲ್ LNBದು ಈಸಿಯಾಗಿ ಓಪನ್ ಆಗುತ್ತೆ. ಸೊ ಈ ಸ್ಕ್ರೂ ಎಲ್ಲ 2 ತೆಗೆದಾದಮೇಲೆ ಈ ಕಡೆದು ಏನು ಆವಾಗಲೇ ತೋರಿಸಿದ್ನಲ್ಲ ನಟ್ಟು ಬೋಲ್ಟ್ ಏನಿದೆ ಇದು, ಅದನ್ನು ಕೂಡ ತೆಗೆದಾದ್ಮೇಲೆ ಏನಂತಂದರೆ ಹಿಂಗೆ ಫಸ್ಟ್ ಹಿಂಗೆ ಬ್ರೆಂಡ್ ಮಾಡಿ
ಆಮೇಲೆ ಹಿಂಗೆ ತಕ್ಕೊಂಡ್ರೆ ಈಸಿಯಾಗಿ ಇದು ಬಂದ್ಬಿಡತ್ತೆ LNBದು ಕ್ಲ್ಯಾಂಪ್. ಈ ಕ್ಲ್ಯಾಂಪ್ ಏನಿದೆ ಪ್ಲೇಟಿಗೆ ಇದ್ದಿದ್ದು ಕ್ಲ್ಯಾಂಪು, ಇದು ಕೂಡ ಬಿಚ್ಕೊಂಡ್ರೆ ನಮಗೆ ಇದನ್ನು ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ. ನಾವು ನೋಡ್ಬೋದು ಈ ಪ್ಲಾಸ್ಟಿಕ್ ಏನಿದೆ ಇಲ್ಲಿ ಮಳೆ ನೀರು ಏನಾದ್ರು ಹೋಗಬಾರ್ದು ಅನ್ನೋದಕ್ಕೆ ಇರೋಂಥದ್ದು ಈ ಕ್ಯಾಪ್ ಏನಿದೆ, ಕ್ಯಾಪ್ ಹುಷಾರಾಗಿ ನೋಡ್ಕೋಬೇಕು. ಇದನ್ನು ಇದು ಫ್ರೀ ಆಗುತ್ತೆ, ಇದನ್ನು ಕೂಡ ಎತ್ತಿಟ್ಕೋಬೇಕು. ಈ ಕ್ಲ್ಯಾಂಪ್ ಹೇಗಿರುತ್ತೆ ನೋಡೋಣ ಬನ್ನಿ. ಈ ಕ್ಲ್ಯಾಂಪ್ ಏನಿದೆ ನೋಡಿ, ಈ ರೀತಿಯಾಗಿ ಡಬಲ್ ಇರುತ್ತೆ. ಅದು ಸ್ವಲ್ಪ ನಿಧಾನಕ್ಕೆ ತೆಗಿಬೇಕು. ನೋಡ್ತಂದರೆ ನೋಡಿ ಈ ರೀತಿಯಾಗಿ ಇರುತ್ತೆ. ಇದು 3 ಲೇಯರ್ ಥರ ಇದು ಇನ್ಸೈಡ್ ಇರೋದು, ಇದು ಮೇಲೆ ಔಟ್ಸೈಡ್ ನಮಗೆ ಕಾಣಿಸೋ ಅಂಥದ್ದು. ಸೊ ಇದು ಈ ರೀತಿಯಾಗಿ ಇರುತ್ತೆ. ಅದನ್ನು ತೆಗೆದ್ಮೇಲೆ ನೋಡಿ ಈ ರೀತಿಯಾಗಿ ಹಾಲೋ ಆಗಿ ಕಾಣೋಂಥದ್ದು. ಇದು ನೋಡಿ ಈ ರೀತಿಯಾಗಿ ಇಷ್ಟು ಥಿಂಗ್ಸ್ ಇರೋಂಥದ್ದು ಎಲ್ಲ ಬಿಚ್ಚಿದ ಮೇಲೆ ಈ ರೀತಿಯಾಗಿ ಮೇನ್ ಆಗಿ ನಮ್ಗೆ ಹಿಂಗೆ ಕಾಣುತ್ತೆ. ಅದರದ್ದು ಕೇಬಲ್ ಆದಮೇಲೆ ಪ್ಲೇಟು ಸಿಗ್ನಲ್ದು, ಆಮೇಲೆ ಇಲ್ಲಿ LNBದು ಮೇಯ್ನು ಅದ್ರದ್ದು LNB ಕ್ಲ್ಯಾಂಪು, ಮತ್ತು ನಟ್ಟು ಬೋಲ್ಟು ಸ್ಕ್ರೂಗಳು, ವಾಷರ್ಗಳು, ಈ ಕ್ಲ್ಯಾಂಪ್ಗಳು 2, ಮತ್ತು ಅದಕ್ಕೆ ಫಿಟ್ಟಿಂಗ್ ಮಾಡೋದಕ್ಕೆ ಗೋಡೆಗೆ ಫಿಟ್ ಮಾಡೋದಕ್ಕೆ ಇರೋಂಥ 2 ಆ್ಯಂಗಲ್ಸು, ಇದೊಂದು ಆ್ಯಂಗಲ್ಲು. ಸೊ ಇದೊಂದು ಡಿಶ್ಗೆ ಹೋಗೋಂಥ ಆ್ಯಂಗಲ್ಲು. ಇದರಲ್ಲಿ ತಾವು ಅಬ್ಸರ್ವ್ ಮಾಡ್ಬೋದು, ಇದನ್ನು ಏನು ಬಿಚ್ಚಿಲ್ಲ ಇಲ್ಲಿರೋಂಥದ್ದು. ಸೊ ಆಗಲೇ ಹೇಳ್ದಂಗೆ ಇದು ನೆಸಸರಿ ಇಲ್ಲ ಬಿಚ್ಚೋದಕ್ಕೆ, ಇದೇನು ಆರಾಮಾಗಿ ಹಂಗೆ ಕ್ಯಾರಿ ಮಾಡ್ಕೋಬೋದು. ನೋಡೋದ್ರಲ್ಲ ಸ್ನೇಹಿತರೆ, ಹೇಗೆ ಇದನ್ನು ಸೆಟಪ್ ಬಾಕ್ಸ್ದು ಒಂದು ಡಿಶ್ ಏನಿರುತ್ತೆ, ಡಿಶ್ ಆ್ಯಂಟನಾ ಅಥವಾ ಡಿಶ್ ಏನಿದೆ, ಡಿಶ್ ಪ್ಲೇಟ್, ಅದನ್ನು ಬಿಚ್ಚೋದು ಹೇಗೆ ಅಂತ ನೋಡಿಸಿದೆ. ಇದನ್ನು ಬಿಚ್ಚೋದಕ್ಕೆ ಮುಂಚೆ ಕಾಷನ್ ತಗೊಳ್ಳಿ, ಕರೆಂಟ್ ಸಪ್ಲೈ ಏನಾದ್ರು ಇದೆಯಾ ನೋಡ್ಕೊಳ್ಳಿ, ಕರೆಂಟ್ ಸಪ್ಲೈ ಆಫ್ ಮಾಡಿ, ಮತ್ತು ಟಿ ವಿಯಿಂದ ಎಲ್ಲ ಕೇಬಲೆಲ್ಲ ಡಿಸ್ಕನೆಕ್ಟ್ ಮಾಡಿ, ಆನಂತರ ಕೇಬಲ್ ಎಲ್ಲ ಸರಿ ಮಾಡಿಕೊಂಡು ಆನಂತರ ಒಂದೊಂದಾಗೆ ಬಿಚ್ಚಬೇಕು. ಇದಕ್ಕೆ ಬಿಚ್ಚೋದಕ್ಕೆ ಬರಲಿಲ್ಲ ಅಂದರೆ ದಯವಿಟ್ಟು ಎಕ್ಸ್ಪರ್ಟ್ಸ್ನ ಸಹಾಯ ತಗೊಂಡು ಡಿಶನ್ನು ಬಿಚ್ಚಿ. LNB ತುಂಬ ಸೇಫ್ಟಿಯಾಗಿ ನೋಡ್ಕೋಬೇಕು. LNB ಭಾಳ ಮುಖ್ಯ. LNB ಮತ್ತು ಪ್ಲೇಟು ಯಾವುದೇ ರೀತಿಯಾಗಿ ಬೆಂಡ್ ಆಗದೆ ಇರೋಂಗೆ, ಮುರಿದೋಗದೆ ಇರೋಂಗೆ, ಅದಕ್ಕೇನು ತೊಂದರೆ ಆಗದೆ ಇರೋಂಗೆ ನೋಡಿಕೊಂಡ್ರೆ ಮತ್ತೆ ಅದನ್ನು ರೀಯೂಸ್ ಮಾಡ್ಬೋದು. ಸೊ ಇಲ್ಲ ಅಂತಂದರೆ ಅದು ಹಾಳಾಗೋಗುತ್ತೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನನ್ನ ಮಾತನ್ನು ಇಲ್ಲಿ ಇಷ್ಟು ಮುಗಿಸ್ತಾ ತಮ್ಮೆಲ್ಲರಿಗೂ ವಂದನೆಗಳು. ಹುಷಾರಾಗಿರಿ, ಹುಷಾರಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಜೈ ಭಾರತ್, ಜೈ ಕರ್ನಾಟಕ, ಜೈ ವಿಶ್ವ.